ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಎಷ್ಟೋ ಜನ ಮಕ್ಕಳು ನೋಡಬೇಕು, ಪ್ರತಿ ಬಾರಿ ಅನಾರೋಗ್ಯ ಉಂಟಾಗ್ತಾ ಇರುತ್ತೆ. ಒಂದಲ್ಲ ಒಂದು ಚಳಿ ಬರೋದು, ಒಂದು ಜ್ವರ ಬರೋದು, ಹೊಟ್ಟೆ ನೋವು ಬರೋದು, ಬೇದಿ ಬರೋದು, ಸುಸ್ತಾಗೋದು ಅಥವಾ ತೂಕ ಕಮ್ಮಿ ಆಗೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ವೈದ್ಯಕೀಯ ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ತೋರಿಸಿನೂ ನಿಮಗೆ ಪರಿಹಾರ ಆಗಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಪದೇ ಪದೇ ಆ ಮಕ್ಕಳಿಗೆ ಏನಾದರೂ ದೃಷ್ಟಿದೋಷಗಳಾಗ್ತಾ ಇದೆಯಾ ಅಂತ ನೋಡಬೇಕಾಗುತ್ತೆ, ಅಥವಾ ಯಾವುದಾದ್ರೂ ನಕಾರಾತ್ಮಕ ಬಾಧೆ ದೇಹದಲ್ಲಿ ಇದೆಯಾ ಅಂತ ನೋಡಬೇಕಾಗುತ್ತೆ. ಜೊತೆಗೆ ಬಾಲಗ್ರಹಕ್ಕೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳಿದೆಯಾ ಅಂತ ನೋಡಬೇಕಾಗುತ್ತೆ. ಜೊತೆಗೆ ಆ ಮಗುವಿನ ಜಾತಕ ಇದ್ದರೆ ಆ ಜಾತಕವನ್ನು ಸಮೇತ ನೀವು ವಿಶ್ಲೇಷಣೆಯನ್ನು ಮಾಡಿಸ್ಬೇಕಾಗುತ್ತೆ. ಅದರ ಜೊತೆಗೆ ಇಲ್ಲ, ನಾವು ಎಲ್ಲ ಪರಿಹಾರಗಳನ್ನು ನಾವು ಮಾಡ್ಕೋತಾ ಇದ್ದೀವಿ, ಆದರೂ ಸರಿ ಆಗ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ಸಮೇತ ನಾನು ಹೇಳುವಂಥ ಇವತ್ತಿನ ಪರಿಹಾರವನ್ನು ನೀವು ಮಾಡ್ಕೋಬೋದು. ಸೊ ಅದು ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ, ಈ ಪರಿಹಾರವನ್ನು ನೀವು ತಂದೆ ತಾಯಿಂದಿರು ನೋಡಿದ್ರೆ ಮಾಡಿ. ಇಲ್ಲ ಈ ಥರ ಯಾರಾದರೂ ಮಕ್ಕಳು ತುಂಬ ಸಮಸ್ಯೆಯಿಂದ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇಂಥ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ. 3 ಮುಖದ ರುದ್ರಾಕ್ಷಿ ಇಲ್ಲವೇ 5 ಮುಖದ ರುದ್ರಾಕ್ಷಿ ಅಂತ ಬರುತ್ತೆ. ಅದನ್ನು ನೀವು ಸಣ್ಣದಾಗಿರುವಂಥ ರುದ್ರಾಕ್ಷಿಯನ್ನು ತಗೊಂಡು ನಿಮ್ಮ ಮಗುವಿಗೆ ಗುರುವಾರ ತಪ್ಪಿದರೆ ಶುಕ್ರವಾರದಂದು ನೀವು ಕುತ್ತಿಗೆಗೆ ಒಂದು ಹಳದಿ ಬಣ್ಣದ ದಾರದಲ್ಲಿ, ಅಂದರೆ ಅದನ್ನು ಮೊದಲು ನೀರಿನಿಂದ ಶುದ್ಧ ಮಾಡಬೇಕು, ಆನಂತರ ಹಾಲಿನಲ್ಲಿ ಇಡಬೇಕು, ಆನಂತರ ನೀವೇನು ಮಾಡಬೇಕು, ಮತ್ತೆ ನೀರಿನಿಂದ ಶುದ್ಧಗೊಳಿಸಿ ನಿಮ್ಮ ಕುಲದೇವರ ಮುಂದೆ ಆ ಮಗುವನ್ನು ಕೂರಿಸಿ, ಅದು ತುಂಬ ಮಗುಗೆ ಎದೆಗೆ ಅಥವಾ ಕುತ್ತಿಗೆಗೆ ಒತ್ತದ ರೀತಿಯಲ್ಲಿ, ತುಂಬ ದಪ್ಪ ಆದರೂ ಕುತ್ತಿಗೆಗೆ ಒತ್ತುತ್ತೆ, ತುಂಬ ಸಣ್ಣ ಆದ್ರೂ ಹಿಂಸೆ ಆಗುತ್ತೆ. ಎರಡರ ಮಧ್ಯ ಆ ಮಗುವಿಗೆ ಸೂಕ್ತವಾಗಿರುವಂತಹ ಒಂದು ರುದ್ರಾಕ್ಷಿಯನ್ನು ನೀವು ಆಯ್ಕೆ ಮಾಡಿಕೊಂಡು ತಗೊಳ್ಳೋದ್ರಿಂದ ಖಂಡಿತವಾಗಲೂ ನಿಮ್ಮ ಮಗುವಿಗೆ ಅದನ್ನು ಒಳ್ಳೆಯ ದಿನದಂದು ನೀವು ಧಾರಣೆ, ಅಂದರೆ ನಿಮ್ಮ ಮಗುವಿನ ನಕ್ಷತ್ರವನ್ನು ನೋಡ್ಕೋಬೇಕಾಗುತ್ತೆ. ನಿಮ್ಮ ಮಗುವಿನ ನಕ್ಷತ್ರ ಯಾವ ನಕ್ಷತ್ರ ಅಂತ ನೋಡಿಕೊಂಡು ಆ ನಕ್ಷತ್ರಕ್ಕೆ ನೀವು ಒಂದು ಕ್ಷೇಮ ತಾರೆ ಅಥವಾ ಸಂಪತ್ ತಾರೆ ಅಥವಾ ಒಂದು ಸಾಧನಾ ತಾರೆ ಅಂತ ಇರುತ್ತೆ. ಅಂತಹ ನಕ್ಷತ್ರಗಳಲ್ಲಿ ನೀವು ಧರಿಸೋದ್ರಿಂದ ಆ ಮಗುವಿಗೆ ಏನಾಗುತ್ತೆ ಅಂದರೆ ಆರೋಗ್ಯ, ಅಭಿವೃದ್ಧಿ, ಜ್ಞಾನ ಇವೆಲ್ಲವೂ ಸಿಗ್ತಾ ಹೋಗುತ್ತೆ. ಯಾಕಂದರೆ ಆರೋಗ್ಯ ಇದ್ರೇ ಅಭಿವೃದ್ಧಿ, ಜ್ಞಾನ ಇವೆಲ್ಲವೂ. ಸೊ ಆರೋಗ್ಯದ ಸಮಸ್ಯೆ ಇದ್ದಾಗ ಇದನ್ನು ನೀವು ಧಾರಣೆ ಮಾಡ್ಬೋದು ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.